ಉಡುಪಿ ಶ್ರೀಕೃಷ್ಣ ಮಠದಲ್ಲಿ ವೈಭವವಾಗಿ ವ್ಯಾಸರಾಜರ ಆರಾಧನಾ ಮಹೋತ್ಸವ. ವಿಶೇಷ ಪಾರಾಯಣ ಭಜನೆಗಳೊಂದಿಗೆ ಪ್ರತಿಧ್ವನಿಸಿದ ಶ್ರೀಕೃಷ್ಣ ಮಠ. ಕುರುಡುಮಲೆ ಮಹಾಗಣಪತಿಗೆ ವೈಭವದ ಪೂಜೆ, ಪುಷ್ಪಾರ್ಚನೆ, ಆರತಿಗಳೊಂದಿಗೆ ಭಕ್ತರನ್ನು ಅನುಗ್ರಹಿಸಿದ ಏಕದಂತ. ಉಡುಪಿ ಅಂಬಲ್ಪಾಡಿ ಜನಾರ್ದನ ಮಹಾಕಾಳಿ ದೇವಾಲಯದಲ್ಲಿ ಶಾಸ್ತ್ರೋಕ್ತವಾಗಿ ರಥಾರೋಹಣ, ರಥಶುದ್ಧಿ, ನರ್ತನ ಬಲಿ, ಆರತಿಯೊಂದಿಗೆ ನೆರವೇರಿದ ಧಾರ್ಮಿಕ ಕಾರ್ಯಕ್ರಮಗಳು. ಉಡುಪಿಯ ಶ್ರೀಕೃಷ್ಣ ಮಠದಲ್ಲಿ ವ್ಯಾಸರಾಯರ ಆರಾಧನಾ ಮಹೋತ್ಸವ ಅತ್ಯಂತ ವೈಭವದಿಂದ ನಡೆಯಿತು. ನವರತ್ನ ರಥದಲ್ಲಿ ವ್ಯಾಸರಾಯರ ಭಾವಚಿತ್ರ ಹಾಗೂ ಅವರು ರಚಿಸಿರುವ ಗ್ರಂಥಗಳನ್ನಿರಿಸಿ ಮೆರವಣಿಗೆಯನ್ನು ಮಾಡಲಾಯಿತು. ಇದೇ ಸಂದರ್ಭದಲ್ಲಿ ರಥಬೀದಿಯಲ್ಲಿರುವ ಸೋಸಲೆ ವ್ಯಾಸರಾಯ ಮಠಕ್ಕೆ ಪರ್ಯಾಯ ಶ್ರೀಪಾದರು ಭೇಟಿ ನೀಡಿ ವ್ಯಾಸರಾಯರ ಉತ್ಸವ ಮೂರ್ತಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಿದರು. ವ್ಯಾಸರಾಯರ ಆರಾಧನೆಯ ಪ್ರಯುಕ್ತ ಶ್ರೀಕೃಷ್ಣ ಮಠದಲ್ಲಿ ವಿಶೇಷ ಪಾರಾಯಣ ಹಾಗೂ ಭಜನೆಗಳನ್ನು ಮಾಡಲಾಯಿತು. ಇದೇ ಸಂದರ್ಭದಲ್ಲಿ ರಾಜಾಂಗಣದಲ್ಲಿ ನಡೆದ ಧಾರ್ಮಿಕ ಸಭೆಯಲ್ಲಿ ಪರ್ಯಾಯ ಶ್ರೀ ಪುತ್ತಿಗೆ ಮಠದ ಶ್ರೀ ಸುಗುಣೇಂದ್ರ ತೀರ್ಥ ಶ್ರೀಪಾದರು ವ್ಯಾಸರಾಯರ ಬಗ್ಗೆ ಅನುಗ್ರಹ ಸಂದೇಶ ನೀಡಿದರು. ನಿನ್ನೆಯ ದಿವಸ ವಾದಿರಾಜರ ಸ್ಮರಣೆ, ಇವತ್ತು ವ್ಯಾಸರಾಜರ ಸ್ಮರಣೆ. ವಾದಿರಾಜರ ಆರಾಧನೆಯ ಜೊತೆಗೇ ವ್ಯಾಸರಾಜರ ಆರಾಧನೆಯೂ ಬಂದಿದೆ. ವಾದರಾಜರು ಹೊರಟು ಹೋದರು ಹೇಳಿದಾಗ ವ್ಯಾಸೋಪಿಗತಃ ಅಂತ ಹೇಳಿದರು ಅಂತ ಪ್ರತೀತಿ ಇದೆ. ಅದರ ಅರ್ಥ ವಾದರಾಜರ ಆರಾಧನೆ ಆದಾಗ ವ್ಯಾಸರಾಜರ ಆರಾಧನೆಯು ಜೊತೆಗೆ ಬಂದಿದೆ ಎಂಬಂಥ ಅರ್ಥವನ್ನು ಅನೇಕರು ಗುರುತಿಸಿದ್ದಾರೆ. ಹಾಗೆ ಅನ್ಯೋನ್ಯ ಸಂಬಂಧ ಇರತಕ್ಕಂಥ ಎರಡು ಮಹಾಯತಿಗಳು ಏಕಕಾಲದಲ್ಲಿ ಇದ್ದದ್ದು ಅದು ಮಾಧ್ವ ಇತಿಹಾಸದಲ್ಲೇ ಅತ್ಯಂತ ಒಂದು ಸುವರ್ಣ ಯುಗ ಅಂತ ಹೇಳಬಹುದು. ಒಂದು ಕಡೆ ವಾದರಾಜರು, ಒಂದು ಕಡೆ ವ್ಯಾಸರಾಜರು. ಅವರ ಜೊತೆಗೆ ಅತ್ಯಂತ ಅನ್ಯೋನ್ಯವಾದಂತಹ ಸಂಬಂಧ. ಮಾಧ್ವ ಪರಂಪರೆಯ ಸುವರ್ಣ ಯುಗ ಅಂತ ನಾವು ಗುರುತಿಸಬಹುದು. ವ್ಯಾಸರಾಜರಾಗಲಿ ವಾದಿರಾಜರಾಗಲಿ ಅವರು ಕೇವಲ ಯತಿಗಳಲ್ಲ, ಯತಿರಾಜರಾದರು, ರಾಜ ಸದೃಶ ಯತಿಗಳು. ವ್ಯಾಸರಾಜರಂತೂ ಸ್ವಯಂ ಕರ್ನಾಟಕ ಸಿಂಹಾಸನದಲ್ಲಿ ವಿರಾಜಮಾನರಾಗಿ ವೇದಾಂತ ಸಾಮ್ರಾಜ್ಯದ ಒಂದು ಫಲ ಏನಿದೆ ಅದನ್ನು ಅವರು ತೋರಿಸಿಕೊಟ್ಟವರು. ಅಂತಹ ವ್ಯಾಸರಾಜರ ಮಹಿಮೆ ಅದು ಅಪಾರವಾದದ್ದು. ವ್ಯಾಸರಾಜರು ಮಾಡಿದಂತಹ ಒಂದು ಪ್ರಭಾವ ಅದು ಇವತ್ತಿಗೂ ಕೂಡ ಕಾಣುತ್ತದೆ. ಸುಮಾರು 700-800 ಕಡೆಗಳಲ್ಲಿ 732 ಕಡೆಗಳಲ್ಲಿ ಆಂಜನೇಯನ ಪ್ರಾಣದೇವರ ಪ್ರತಿಷ್ಠೆ 732 ಕಡೆಯಲ್ಲಿ ಆಂಜನೇಯನ ಪ್ರತಿಷ್ಠೆ ಮಾಡಬೇಕಾದರೆ
ಅಷ್ಟು ಕಡೆ ಅಲ್ಲಿಯ ಜನಗಳಿಗೆ ಒಪ್ಪಿಸಿ ಅಲ್ಲಿ ಎಲ್ಲ ವ್ಯವಸ್ಥೆಯನ್ನು ಮಾಡಿ ಪ್ರಾಣದೇವರ ಒಂದು ಸ್ಥಾಪನೆ ಮಾಡಬೇಕಾದರೆ, ಪ್ರತಿಷ್ಠೆ ಮಾಡಬೇಕಾದರೆ ಅದೆಷ್ಟು ಪ್ರಭಾವ ಅವರಿಗೆ ಇತ್ತು ಎಂಬುದಾಗಿ ನಾವು ಗುರುತಿಸಬಹುದು. ನಮಗೆ ಒಂದು 10-20 ಕಡೆ ಯಾವುದಾದ್ರೂ ಒಂದು ಸ್ಥಾನವನ್ನು ಮಾಡುವಾಗಲೇ ಸುಸ್ತಾಗಿ ಬಿಡ್ತದೆ. 732 ಕಡೆ ಆ ಪ್ರತಿಮೆಯನ್ನು ತಯಾರಿಸಬೇಕು, ಅಲ್ಲಿ ಪ್ರತಿಷ್ಠೆ ಮಾಡಬೇಕು, ಅದಕ್ಕೆಲ್ಲ ವ್ಯವಸ್ಥೆಯನ್ನು ಮಾಡಬೇಕು ಅಂತ ಹೇಳಿದರೆ ವ್ಯಾಸರಾಜರ ಕರ್ತೃತ್ವ ಶಕ್ತಿ ಎಂಥದ್ದು ಎಂಬುದು ಇದರಿಂದ ಗೊತ್ತಾಗ್ತದೆ. ಅಂತಹ ಮಾಧ್ವ ಪರಂಪರೆಯಲ್ಲಿ ರಾಜ ಸಿಂಹಾಸನದಲ್ಲೇ ಕೂತ ಯತಿಗಳಂದರೆ ವ್ಯಾಸರಾಜರು. ನೇರವಾಗಿ ರಾಜಸಿಂಹಾಸನದಲ್ಲಿ ವಿಜಯನಗರದ ಸಾಮ್ರಾಜ್ಯದಲ್ಲಿ ಸಿಂಹಾಸನದಲ್ಲಿ ವಿರಾಜಮಾನರಾಗಿ ನಿಜವಾದ ವ್ಯಾಸರಾಜರಾಗಿ ಅವರು ಕಂಗೊಳಿಸಿದವರು. ಅದರ ಜೊತೆಗೆ ತಿರುಪತಿಯಲ್ಲಿ ಶ್ರೀನಿವಾಸ ದೇವರ ಒಂದು ಸೇವೆಯನ್ನು 12 ವರ್ಷಗಳ ಪರ್ಯಂತ ಅವರು ಮಾಡಿದ್ದಾರೆ ಹೇಳಿದರೆ, ತಿರುಪತಿ ದೇವರಿಗೆ ಶಾಲಗ್ರಾಮ ಒಂದು ಹಾರವನ್ನು ಅರ್ಪಣೆ ಮಾಡಿದ್ದಾರೆ ಎಂಬುದನ್ನು ನಾವು ಗುರುತಿಸಿದಾಗ ವ್ಯಾಸರಾಜರ ಪ್ರಭಾವ ಎಷ್ಟು ಇತ್ತು ಎಂಬುದನ್ನು ನಾವು ಗುರುತಿಸಬಹುದು. ಅದರ ಜೊತೆಗೆ ಪುರಂದರದಾಸರು, ಅದೇ ರೀತಿ ವಾದರಾಜರ ಸಮಕಾಲೀನರಾದಂತಹ ಕನಕದಾಸರು, ಹಾಗೆ ಶ್ರೀಪಾದರಾಜರು, ಎಲ್ಲ ಯತಿ ಪುಂಗವರ ಸಮಾಗಮ ಇದು ಮಾಧ್ವ ಪರಂಪರೆಯ ಒಂದು ಸುವರ್ಣ ಯುಗ ಅಂತ ಹೇಳಿ ನಾವು ಅದನ್ನು ಕಲ್ಪನೆ ಮಾಡಿದಾಗ ಯಾವ ರೀತಿ ಇದ್ದೀತು ಎಂಬುದನ್ನು ಗುರುತಿಸಿದಾಗ ಬಹಳ ಆಶ್ಚರ್ಯ ಮತ್ತು ಸಂತೋಷವಾಗ್ತದೆ.